ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಚಾಮುಂಡೇಶ್ವರಿ ಬಸವಪ್ಪ ಸೇವಾ ಚಾರಿಟಬಲ್ ಟ್ರಸ್ಟ್ ಗೌಡಗೆರೆ ಇವರ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಉದ್ಯೋಗಿನಿ ಉದ್ಘಾಟನಾ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಅರ್ಥಗರ್ಭಿತವಾಗಿ ಜರುಗಿತು. ದೀಪವನ್ನು ಪ್ರಜ್ವಲಿಸಿ ಮಾತನಾಡಿದ ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಅವರ ಧರ್ಮಪತ್ನಿ, ಉದ್ಯಮಿ ಹಾಗೂ ಪ್ರಾಣಿ ಪ್ರಿಯರು ಆದ ಶೀಲಾ ಯೋಗೇಶ್ವರ್, ಪೂಜ್ಯ ಹೆಣ್ಣು ಮಕ್ಕಳನ್ನು ಎಲ್ಲಿ ಗೌರವಿಸುತ್ತಾರೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಎಂಬುದು ವಾಸ್ತವ ಎಂದರು. ಭಾರತ ಭೂಪಟದಲ್ಲಿನ ಪುಣ್ಯಕ್ಷೇತ್ರಗಳ ಸಾಲಿನಲ್ಲಿ ಹೆಸರು ಪಡೆಯುವಂತಹ ಅರ್ಹತೆ ಹೊಂದಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರದಲ್ಲಿ ಸ್ವಾವಲಂಬಿ ಬದುಕಿನಲ್ಲಿ ತನ್ನದೇ ಆದ ಗಣನೀಯ ಪಾತ್ರ ವಹಿಸಿರುವ ಹೆಣ್ಣು ಮಕ್ಕಳನ್ನು ಮತ್ತಷ್ಟು ಸ್ವಾವಲಂಬಿ ಬದುಕನ್ನು ಸುದೃಢಗೊಳಿಸಲು ಉದ್ಯೋಗಿನಿ ಯೋಜನೆಯನ್ನು ರೂಪಿಸಿ ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ಕೈಕಸುಬನ್ನು ತರಬೇತಿ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಚಿಂತನೆ, ಇಚ್ಛಾಶಕ್ತಿಗಳಿದ್ದರೆ ಮಾತ್ರ ಇಂತಹ ಜನಪರ ಯೋಜನೆಗಳು ಸೃಷ್ಟಿಯಾಗಲು ಕಾರಣ. ಶ್ರೀ ಕ್ಷೇತ್ರದಲ್ಲಿ ಪೂಜ್ಯರು ಆದ ಶ್ರೀ ಡಾಕ್ಟರ್ ಮಲ್ಲೇಶ್ ಗುರೂಜಿರವರ ಸೇವೆಯ ಬಗ್ಗೆ ಎಷ್ಟು ಶ್ಲಾಘಿಸಿದರೂ ಸಾಲದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಟಿ ನಾಗೇಶ್, ಎಂಕೆ ದೊಡ್ಡಿ ಪೊಲೀಸ್ ಠಾಣೆಯ ಪಿಎಸ್ಐ ಸಹನಾ ಪಾಟೀಲ್, ರಮ್ಯಾ ಜಗತ್ ಯೂಟ್ಯೂಬ್ ಚಾನೆಲ್ನ ರಮ್ಯಾ ಮಾತನಾಡಿ, ಶ್ರೀ ಕ್ಷೇತ್ರ ಬೆಳೆದಂತೆ ಸಮಾಜವನ್ನು ಬೆಳೆಸುತ್ತಿರುವುದು ಆರೋಗ್ಯಕರ ಬೆಳವಣಿಗೆ ಆಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಕ್ಷೇತ್ರದ ಪೂಜ್ಯರು ಶ್ರೀ ಡಾಕ್ಟರ್ ಮಲ್ಲೇಶ್ ಗುರೂಜಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದ ಪ್ರೌಢಿಮೆ ಮೆರೆಯುತ್ತಿರುವವರು ಈ ನೆಲದ ತಾಯಂದಿರು, ಸಹೋದರಿಯರು. ಹೆಣ್ಣು ಮಕ್ಕಳ ಪ್ರಧಾನವಾಗಿರುವ ಈ ಭೂಮಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಸ್ಥಾನಮಾನ ಎಂದರು. ಶ್ರೀ ಕ್ಷೇತ್ರದಲ್ಲಿ ಪ್ರಾರಂಭವಾಗಿರುವ ಉದ್ಯೋಗಿನಿ ಹೆಣ್ಣು ಮಕ್ಕಳಿಗೆ ವರದಾನವಾಗಿದ್ದು, ವಿವಿಧ ರೀತಿಯಲ್ಲಿ ತರಬೇತಿ ಪಡೆದವರಿಗೆ ಶ್ರೀ ಕ್ಷೇತ್ರದಲ್ಲಿ ಎಲ್ಲಾ ಸೌಕರ್ಯಗಳನ್ನು ಒದಗಿಸಿ ನೀವೇ ತಯಾರು ಮಾಡಿದ ವಸ್ತುಗಳಿಗೆ ಮಾರುಕಟ್ಟೆ ಸೌಲಭ್ಯವನ್ನು ಶ್ರೀ ಕ್ಷೇತ್ರವೇ ಮಾಡಲಿದೆ. ಇದರ ಸಂಪೂರ್ಣ ಪ್ರಯೋಜನವನ್ನು ಪೂಜ್ಯ ಹೆಣ್ಣು ಮಕ್ಕಳು ಪಡೆದುಕೊಳ್ಳುವಂತೆ ತಿಳಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿ ಹಾರೈಸಿದರು. ನಮಸ್ಕಾರ. ಈ ಮಹಿಳಾ ಉದ್ಯೋಗಿನಿ ಅನ್ನೋ ಒಂದು ಕಾರ್ಯಕ್ರಮ, ಒಂದು ಪ್ರೋಗ್ರಾಮ್ ನ ಇನಿಷಿಯೇಟ್ ಮಾಡಿರೋದು ಬಹಳ ಶ್ಲಾಘನೀಯವಾದ ಒಂದು ಕಾರ್ಯಕ್ರಮ. ಈ ಪುರುಷ ಡಾಮಿನೇಟೆಡ್ ನಮ್ಮ ಸಮಾಜದಲ್ಲಿ ಮಹಿಳೆಯರಲ್ಲೂ ಶಕ್ತಿ ಇದೆ. ಆ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಅನ್ನೋ ಒಂದು ಒಳ್ಳೆಯ ಆಲೋಚನೆಯಿಂದ ಮಹಿಳಾ ಸಬಲೀಕರಣ ಆದ್ರೆ ಮಹಿಳೆಯರು ಅವ್ರು ಕಲಿತ ಒಂದು ಕಲೆ ಮತ್ತು ವಿದ್ಯೆಯಿಂದ ಅವರು ಸಂಪಾದಿಸಬಹುದು, ಹಣನ ದುಡಿಬಹುದು. ಯಾಕಂತಂದ್ರೆ ಒಂದು ಮಹಿಳೆ ಸಬಲೀಕರಣ ಆದಾಗ, ಅವಳು ಆರ್ಥಿಕವಾಗಿ ಸ್ಥಿರಗೊಂಡಾಗ ಅವಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೌದಾ ಇಲ್ವಾ? ಅವಳು ನಿರ್ಧಾರಗಳನ್ನ ತಗೊಳ್ಳೋ ಶಕ್ತಿ ಅವ್ರು ಹೊಂದಿರ್ತಾರೆ. ಹೌದಾ ಇಲ್ವಾ? ಆ ಶಕ್ತಿ ಎಲ್ಲ, ಆ ಮನೋಧೈರ್ಯನ ಈ ಚಾಮುಂಡಿ ಕ್ಷೇತ್ರದಲ್ಲಿ ಗುರುಗಳು ನಿಮ್ಮೆಲ್ಲರಿಗೂ ಒಂದು ದಾರಿ ಮಾಡಿ ಈ ಒಂದು ಶಕ್ತಿನ ಕೊಡೋ ಒಂದು ಉದ್ದೇಶದಿಂದ ಮಾಡ್ತಾ ಇರೋ ಕಾರ್ಯಕ್ರಮ. ಅದಕ್ಕೆ ಇದು ಬಹಳ ಶ್ಲಾಘನೀಯ ಅಂತ ಅನಿಸ್ತದೆ ನನಗೆ. ಎಲ್ಲರಿಗೂ ಮಹಿಳಾ ದಿನಾಚರಣೆ ಹಬ್ಬದ ಶುಭಾಶಯಗಳು ಅಂತ ಎಲ್ಲರಿಗೂ ಹೇಳ್ತಾ ನಾನು 2 ಮಾತು